ಮೂವಿ ಅಂತೂ ಬಹಳ ಚೆನ್ನಾಗಿದೆ. ಫ್ಲರ್ಟ್ ಅಂತ ಹೆಸರು ಕೇಳಿದಾಗ ನಮ್ಮ ಪರ್ಸೆಪ್ಷನ್ ಬೇರೆ ಬರುತ್ತೆ, ಬಟ್ ಮೂವಿ ನೋಡಿದಾಗೆ ಪರ್ಸೆಪ್ಷನ್ ಉಲ್ಟಾ ಇದೆ, ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಡೆಫಿನೆಟ್ಲಿ ಫ್ಯಾಮಿಲಿ ಶೋ, ಎಲ್ಲರೂ ಬಂದು ನೋಡಬೇಕು. ಆ್ಯಂಡ್ ಈಗಿನ ಕಾಲದ ಕೆಲವೊಬ್ಬರ ಮೈಂಡ್ಸೆಟ್ ಕೂಡ ತೋರಿಸಿದ್ದಾರೆ ಒಂದು ರೀತಿನಲ್ಲಿ. ಆ್ಯಂಡ್ ಚಂದನ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಅವರ ಒಂದು ಸ್ಟ್ರಗಲ್ನ ನಾನು ಸುಮಾರು ದಿವಸದಿಂದ ನೋಡಿದ್ದೀನಿ. ಶೂಟಿಂಗ್ ಇಂದ ರೈಟಿಂಗ್, ಡೈರೆಕ್ಷನ್, ಅದನ್ನು ಸ್ಕ್ರೀನಲ್ಲಿ ನೋಡಿದಾಗ ವರ್ತ್ ಇಟ್ ಅಂತ ಅನ್ನಿಸ್ತು. ಕಾಮಿಡಿ ಅಂದರೆ ತುಂಬ ಸೀರಿಯಸ್ ಆಗಿ ಹಿಂಗೇ ನೋಡ್ತಾ ಇರ್ತೀವಿ, ಸಡನ್ನಾಗಿ ಒಂದು ಕಾಮಿಡಿ ಬರುತ್ತೆ, ಎಲ್ಲೂ ನಮಗೆ ಬೋರೇ ಆಗಿಲ್ಲ. ಆ್ಯಂಡ್ 1 ಸೆಕೆಂಡು ಎಲ್ಲೂ ಡ್ರಾಪ್ ಮಾಡೋಕೆ ಆಗ್ತಾ ಇರಲಿಲ್ಲ. ಅವರ ಕಾಮಿಡಿ ಆಗಿರಲಿ ಅಥವಾ ಸ್ಕ್ರೀನ್ ಪ್ಲೇ ಆಗಿರಲಿ, ಎಲ್ಲರೂ ಒಂದು 10 ನಿಮಿಷ ಬಿಟ್ಬಿಟ್ವಿ ಅಂದರೆ ಸೀನೇ ಹೊರಟೋಯ್ತು ಅನ್ನೋ ಥರ ಇತ್ತು. ಬ್ಯೂಟಿಫುಲ್ಲಿ ಒಂಥರ ಕ್ಯೂರಿಯಾಸಿಟಿ ಇತ್ತು ಎಂಡ್ ಆಗೋವರೆಗೂ. ಸೊ ಆಲ್ ದ ವೆರಿ ಬೆಸ್ಟ್ ಟು ದ ಟೀಮ್. ಟ್ವಿಸ್ಟ್ ಅಂತ ನಾನು ಫುಲ್ ನೋಡಿದ್ದೀನಿ ಶೂಟಿಂಗ್ನ. ಸ್ಟೋರಿ ಸ್ವಲ್ಪ ಗೊತ್ತಿತ್ತು, ಆದರೆ ಈ ಥರ ಟ್ವಿಸ್ಟ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಎಲ್ಲ ರೀಕಾಲ್ ಮಾಡ್ಕೊಳ್ತಾ ಇದ್ದೆ ಅವ್ರ ಶೂಟಿಂಗ್ ಎಲ್ಲ ನೋಡಿದಾಗ. ಬಟ್ ಟ್ವಿಸ್ಟ್ ನೀವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ನನಗೆ ಅಷ್ಟು ಶೂಟ್ ನೋಡಿದ್ರು ನನಗೆ ಗೊತ್ತಿರಲಿಲ್ಲ ಏನು ಟ್ವಿಸ್ಟ್ ಇದೆ ಅಂತ. ಅವ್ರು ಅಷ್ಟು ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ಚಂದನ್ ಅವರು. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟು ಮೈ ಫೇವ್ರೆಟ್ ಮೈ ಫ್ರೆಂಡ್ ಕವಿತಾ. ತುಂಬಾ ಚೆನ್ನಾಗಿತ್ತು ಸರ್. ಇಟ್ ವಾಸ್ ಅಮೇಝಿಂಗ್. ಐ ನಾಟ್ ಸೀನ್ ಎನಿಥಿಂಗ್ ಲೈಕ್ ದಿಸ್ ಬಿಫೋರ್. ಥರ ಕಾನ್ಸೆಪ್ಟೇ ಚೇಂಜ್ ಆಗಿದೆ. ಬಟ್ ಫ್ಲರ್ಟ್ ಅಂತ ಕೇಳಿದ್ರೆ ಇಟ್ ವಿಲ್ ಬಿ ಲೈಕ್ ಹೇಗೆ ಪೋರ್ಟ್ರೇ ಮಾಡಿದ್ದಾರೆ, ಅದ್ರ ಎಂಡಿಂಗ್ ತು ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಐ ವಾಸ್ ಸೋ ಸರ್ಪ್ರೈಸ್ಡ್. ಸೊ ಯಾ, ಅಬ್ಸಲ್ಯೂಟ್ ಎಂಟರ್ಟೈನ್ಮೆಂಟ್. ಸಾರಿ, ತುಂಬ ಚೆನ್ನಾಗಿದೆ. ಇಟ್ ವಾಸ್ ವೆರಿ ಫನ್ನಿ. I think the actors did a wonderful job. ಮತ್ತೆ ಅನ್ಸದೇ ಇಲ್ಲ ಸರ್ ಫಸ್ಟ್ ಟೈಮ್ ಅಂತ. ಇಟ್ಸ್ so well done. Screen play was beautiful. I think the vision was amazing. Sorry? ಯಾವ ಕ್ಯಾರೆಕ್ಟರ್ ಇಷ್ಟ ಆಯ್ತು ಸಿನಿಮಾದಲ್ಲಿ? ನಾನು ತುಂಬಾ partial because I am Nimika's best friend, so I will obviously say I loved her character. And the fact that she was an antagonist was amazing because first ಇಂದ ನಾವು ತುಂಬ ಗುಡಿ ಥರ ತೋರಿಸಿದ್ದಾರೆ ಅವ್ರನ್ನ. ಬಟ್ ದ ಟ್ವಿಸ್ಟ್ ವಾಸ್ ಗ್ರೇಟ್. ಬಟ್ I think I gave away the movie, but anyway I shouldn't be. But I think my second favorite was obviously Bala. Amazing. What an entertainer. I just loved the character. It was amazing. Thank you so much. ಫ್ರೆಂಡ್ಶಿಪ್, ಆ ಬಾಂಡಿಂಗ್ ಇಷ್ಟ ಆಯಿತು. ಫ್ಲರ್ಟ್ ಸಿನಿಮಾದಲ್ಲಿ ಡೈರೆಕ್ಷನ್ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದ್ದಾರೆ. ಚಂದು ಆ್ಯಕ್ಟಿಂಗ್ ನೋಡ್ತಾ ಇದ್ವಿ ಇಷ್ಟು ದಿವಸ. ಸೊ ಸ್ಕ್ರೀನ್ ಪ್ಲೇ ಕೂಡ ಚೆನ್ನಾಗಿ ಮಾಡ್ತಾರೆ ಅಂತ ಗೊತ್ತಾಯ್ತು. ಕಾಮಿಡಿ ಎಲ್ಲ ಹೇಗಿತ್ತು? ಎಲ್ಲ ಚೆನ್ನಾಗಿತ್ತು ಓವರಾಲ್. ಅಂದರೆ ಟ್ರೈಲರ್ ಅಥವಾ ಟೀಸರ್ ನೋಡಿದ್ರೆ ಜಸ್ಟ್ ಒಂದು ಟೀನೇಜರ್ಸ್ಗೆ ಅನ್ನೋ ಥರ ಇದೆ. ಬಟ್ ಹಂಗೇನಿಲ್ಲ, ಮೂವಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿದೆ. ಯಾವ ಕ್ಯಾರೆಕ್ಟರ್ ಇಷ್ಟ ಆಯ್ತು? ಆಫ್ಕೋರ್ಸ್ ನನ್ನ ಫ್ರೆಂಡ್ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾಳೆ, ಅಕ್ಷಿತಾ ನನ್ನ ಫ್ರೆಂಡು. ಮಾನ್ಯ ಪಾತ್ರ ಮಾಡಿರೋದು ಅದರಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಅದರ್ವೈಸ್ ಚಂದುನ ನಾವು ಲಕ್ಷ್ಮೀ ಬರಮ ಡೇಸಿಂದ ನೋಡಿದ್ದೀವಿ. ಹಿ ಡಿಡ್ ರಿಯಲಿ ವೆಲ್ ಆ್ಯಕ್ಚುಲಿ. ಕ್ರೇಜಿ ಆಗಿದೆ, ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಸೊ ಎಲ್ಲರೂ ಹೋಗಿ ನೋಡಿ. ನನ್ನ ಕ್ಯಾರೆಕ್ಟರ್ ಇಷ್ಟ ಆ್ಯಂಡ್ ಫ್ರೆಂಡ್ಶಿಪ್ ಬಗ್ಗೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೆಕೆಂಡ್ ಹಾಫಲ್ಲಂತೂ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ. ಅಂದರೆ ಯು ಡೋಂಟ್ ಎಕ್ಸ್ಪೆಕ್ಟ್ ದ ಟ್ವಿಸ್ಟ್ ಆಲ್ಸೋ. ಸೊ ಈ ಥರ ಫಸ್ಟ್ ಡೈರೆಕ್ಷನಲ್ಲಿ ಬಂದಿರೋದು, ಐ ಮೀನ್ ಲೈಕ್ ದ ಎಡಿಟಿಂಗ್ ಈಸ್ ಟೂ ಗುಡ್ ಆ್ಯಂಡ್ ದ ಮೂವಿ ಈಸ್ ಆಲ್ಸೋ ಅಲ್ಟಿಮೇಟ್ ಆಗಿದೆ. ಪ್ಲೀಸ್ ಕಮ್ ಆ್ಯಂಡ್ ವಾಚ್ ವಿತ್ ಯುವರ್ ಫ್ರೆಂಡ್ಸ್, ಫ್ಯಾಮಿಲಿ ಆ್ಯಂಡ್ ದೆನ್ ಪ್ರಾಬ್ಲಿ ಯುವರ್ ಗರ್ಲ್ ಫ್ರೆಂಡ್ಸ್ ಟು. ಫ್ಲರ್ಟ್ ಸಿನಿಮಾದಲ್ಲಿ ಯಾವ ಪಾತ್ರ ಇಷ್ಟ ಆಯ್ತು? ನನಗೆ ಆ್ಯಕ್ಚುಲಿ ಅವರಿಬ್ಬರು ಫ್ರೆಂಡ್ಶಿಪ್ ತುಂಬ ಇಷ್ಟ ಆಯಿತು. ಬಾಲು ತುಂಬ ಇಷ್ಟ ಆಯಿತು. ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ ಈಸ್ ಯೂನಿಕ್. ಐ ಮೀನ್ ಲೈಕ್ ಅಣ್ಣ ಪಾತ್ರ ಮಾಡಿದ್ದಾರೆ, ಅದು ತುಂಬ ಇಷ್ಟ ಆಯಿತು. ಆ್ಯಂಡ್ ದೆನ್ ಸಾಧು ಕೋಕಿಲ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನಮ್ಮ ಶ್ರುತಿ ಮ್ಯಾಮ್ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎವ್ರಿ ಕಾಮಿಡಿ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನಾನು ಆ್ಯಕ್ಚುಲಿ ಈ ಮೂವಿ ತುಂಬ ಫ್ರೆಂಡ್ಶಿಪ್ ಬಗ್ಗೆ ಆ್ಯಂಡ್ ದೆನ್ ಕಾಮಿಡಿ ಅಂತ ಅಂದ್ಕೊಂಡಿದ್ದೆ. ಬಟ್ ಇಟ್ ಈಸ್ ಆಲ್ಸೋ ಎಮೋಷ್ನಲ್ ವಿತ್ ಫ್ರೆಂಡ್ಶಿಪ್ ಆಸ್ಪೆಕ್ಟ್. ಆ್ಯಂಡ್ ದೆನ್ ಸೆಕೆಂಡ್ ಹಾಫ್ ಅಂತೂ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ. ಆ ಟ್ವಿಸ್ಟ್ ಎಂಜಾಯ್ ಮಾಡೋದಕ್ಕೋಸ್ಕರ ಆದರೂ ಯು ಹ್ಯಾವ್ ಟು ಕಮ್ ಆ್ಯಂಡ್ ವಾಚ್ ದಿಸ್ ಮೂವಿ ಇನ್ ದ ಥಿಯೇಟರ್ಸ್. ತುಂಬ ಚೆನ್ನಾಗಿತ್ತು, ಅದಿನ್ನೊಂದು ಮಾತಿಲ್ಲ. ಯಾಕಂದರೆ ನಾನು 3 ವರ್ಷದಿಂದನೇ ಮೂವಿ ಸ್ಟೋರಿ ಹೇಳಿ ಒಳ್ಳೆ ಫ್ರೆಂಡ್ ಚಂದು ನನಗೆ. ಆದರೆ ಸ್ಕ್ರೀನ್ ಪ್ಲೇ ಎಷ್ಟು ಚೆನ್ನಾಗಿ ಬರ್ತದೆ ಅಂತ ಇಲ್ಲಿ ಪರದೆ ಮೇಲೆ ನೋಡಿದಾಗನೇ ಗೊತ್ತಾಯಿತು. ಅದ್ಭುತವಾಗಿದೆ ಮೂವಿ. ಅದು ಸೆಕೆಂಡ್ ಹಾಫ್ ಸ್ಟಾರ್ಟಿಂಗಿಂದ ಕೊನೆವರೆಗೂ ಕೂತ್ಕೊಂಡು ನೋಡೋಂಥ ಮೂವಿ. ಸೆಕೆಂಡ್ ಹಾಫ್ ಅಂತೂ ಟ್ವಿಸ್ಟ್ ಮೇಲೆ ಟ್ವಿಸ್ಟು
ಮತ್ತೆ ಇದರಲ್ಲಿ ಮೇನ್ ವಿಷಯ ಏನಂದ್ರೆ ಫ್ರೆಂಡ್ಶಿಪ್. ಪ್ರತಿಯೊಬ್ಬರು ಬಂದು ನೋಡ್ಬೇಕಾಗಿರುವಂಥ ವಿಷಯ ಏನಂದ್ರೆ ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಕಾಮಿಡಿ ಅಂತೂ ನೆಕ್ಸ್ಟ್ ಲೆವೆಲ್. ಸಾಧು ಸರ್ ಅಂತೂ ಅದ್ಭುತವಾಗಿ ಕಾಮಿಡಿ ಮಾಡಿದ್ದಾರೆ. ಸಾಧು ಸರ್ ಆಗಲಿ, ಗಿರಿ ಅಲ್ಲ, ಅದ್ಭುತವಾಗಿ ಕಾಮಿಡಿ ಮಾಡಿದ್ದಾರೆ. ಚಂದುದು ತುಂಬಾ ಚೆನ್ನಾಗಿದೆ. ಡೈಲಾಗ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಎಲ್ಲರೂ ಬಂದು ನೋಡಿ, ಅದ್ಭುತವಾಗಿ ನೋಡಿ. ಥ್ಯಾಂಕ್ ಯು ಸೊ ಮಚ್. ಸೂಪರ್ ಆಗಿದೆ ಮೂವಿ. ನಂದು ಸೆಕೆಂಡ್ ಟೈಮ್ ಪ್ರೀಮಿಯರ್ ಶೋ ಇದು. ಏನು ಬೋರ್ ಆಗಿಲ್ಲ, ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ನೋಡ್ಬೋದು. ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ ನೋಡಿ. ಸೂಪರ್ ಆಗಿದೆ ಮೂವಿ. ಎಲ್ಲ ಥಿಯೇಟರ್ಗೆ ಬಂದು ನೋಡಿ. ಏನ್ ಡೈರೆಕ್ಷನ್ ಎಲ್ಲ ಡೈರೆಕ್ಷನ್ ಸೂಪರ್ ಆಗಿದೆ, ಸ್ಕ್ರೀನ್ ಪ್ಲೇ ಸೂಪರ್ ಆಗಿದೆ, ಆಕ್ಟಿಂಗ್ ಸೂಪರ್ ಆಗಿದೆ. ಅವ್ರ ಕ್ಯಾರೆಕ್ಟ್ರು ಸೂಪರ್. ಎಲ್ಲ ಕ್ಯಾರೆಕ್ಟ್ರಿಗೂ ಒಂದೇ ಥರನೇ ರೆಸ್ಪೆಕ್ಟ್ ಕೊಟ್ಟಿದ್ದಾರೆ. ಸೂಪರ್. ಹೀರೋ ಕ್ಯಾರೆಕ್ಟರ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಫ್ರೆಂಡ್ ಕ್ಯಾರೆಕ್ಟರ್ ಸೂಪರ್ ಆಗಿದೆ. ಬಾಲವನ ಕ್ಯಾರೆಕ್ಟರ್ ಸೂಪರ್ ಆಗಿದೆ. ಥ್ಯಾಂಕ್ ಯು. ಸೂಪರ್ ಆಗಿದೆ ಅಣ್ಣ ಫಿಲ್ಮ್. ಸೂಪರ್. ಎಲ್ಲ ಚೆನ್ನಾಗಿತ್ತು. ಮಾಲು ಅವ್ರದ್ದು ಕ್ಯಾರೆಕ್ಟರ್ ಇಟ್ ವಾಸ್ ಅಮೇಸಿಂಗ್. ಥ್ಯಾಂಕ್ ಯು. ಎಲ್ಲರೂ ಬಂದು ಫೈಟಿಂಗ್ ಸೀನು ಚೆನ್ನಾಗಿತ್ತು. ಎಲ್ಲ ನನಗೆ ಬರೀ ಮೈನ್ ಫೈಟಿಂಗ್ ಸೀನ್ ನನಗೆ ಇಷ್ಟ ಆಯ್ತು. ಸೊ ಮೂವಿ ಎಲ್ಲ ಚೆನ್ನಾಗೈತೆ. ಎಲ್ಲರೂ ಬಂದು ನೋಡ್ರಿ. ಕಾಮಿಡಿ ಸೂಪರ್ ಆಗಿತ್ತು. ಎಲ್ಲರೂ ಬಂದು ನೋಡ್ರಿ. ವಿಸಿಟ್ ಮಾಡಿ. ತುಂಬ ಅಂದರೆ ತುಂಬ ಅದ್ಭುತವಾಗಿದೆ. ಫ್ಲರ್ಟ್ ಅಂದರೆ ಏನು ಅಂತಂದರೆ ಹುಡುಗಿರಿಗೆ ಯಾಕೆ ಮೋಸ ಮಾಡ್ತಾರೆ ಅಂದರೆ ಈ ಸಿನಿಮಾ ಬಂದು ನೋಡಿ. ಚಂದನ್ ಅವರು ತುಂಬ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ. ಬಟ್ ಸುದೀಪ್ ಸರ್ ಸಾಂಗು ಮತ್ತು ಗಿರೀಶ್ ಅಣ್ಣನ ಆಕ್ಟಿಂಗ್ ಇರ್ಬೋದು, ವಿನಯ್ ಅಣ್ಣನ ಆಕ್ಟಿಂಗ್ ಇರ್ಬೋದು, ಪ್ರತಿಯೊಬ್ಬರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಬಟ್ ಫ್ಲರ್ಟ್ ಅಂತ ಏನಕ್ಕೆ ಹೇಳ್ತಾರೆ ಅಂದರೆ ಈ ಸಿನಿಮಾ ಬಂದು ನೋಡಿ ದಯವಿಟ್ಟು ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ ಏನಕ್ಕೆ ಫ್ಲರ್ಟ್ ಮಾಡ್ತಾರೆ ಅನ್ನೋದು ಇದರಲ್ಲಿ ತುಂಬ ಅರ್ಥಪೂರ್ಣವಾಗಿ ಚಂದನನ್ನ ತೋರಿಸಿದ್ದಾರೆ. ಯಾವ ಕ್ಯಾರೆಕ್ಟರ್ ಇಷ್ಟ ಆಯ್ತು ನಿಮ್ಗೆ? ಸರ್ ಇದರಲ್ಲಿ ಬಾಲ ಕ್ಯಾರೆಕ್ಟರ್ ಇಷ್ಟ ಆಯಿತು. ಮತ್ತು ಸುದೀಪ್ ಸರ್ ಆಡಿರೋ ಸಾಂಗು ತುಂಬ ಇಷ್ಟ ಆಯಿತು ಸರ್. ಸರ್ ಇಲ್ಲ ಅಂದರೆ ಪ್ರತಿಯೊಂದು ಸಸ್ಪೆನ್ಸ್ ಇದೆ. ಹಾಗಾಗಿ ಏನೂ ಗಿಸ್ ಮಾಡೋಕ್ಕಲ್ಲ. ಬಟ್ ಟೋಟಲಿ ಸಿನಿಮಾ ತುಂಬ ಚೆನ್ನಾಗಿ ಬರುತ್ತೆ ಸರ್. ಪ್ರತಿಯೊಬ್ಬರು ನೋಡಿ ಅರಸಿ ಅಷ್ಟೇ. ಥ್ಯಾಂಕ್ ಯು ಸರ್.